ಐಪಿಎಲ್ 2026ರ ಸೀಸನ್ ಭರ್ಜರಿಯಾಗಿ ನಡೆಯುತ್ತಿದೆ. ಇವತ್ತು ಸನ್ ರೈಸರ್ಸ್ ಹೈದರಾಬಾದ್ ಎಸ್ಆರ್ಎಚ್ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ಸಿಎಸ್ಕೆ ತಂಡಗಳ ನಡುವೆ ಒಂದು ರೋಚಕ ಹಣಾಹಣಿಗೆ ವೇದಿಕೆ ಸಿದ್ಧವಾಗಿದೆ ಅಂತಾನೆ ಹೇಳಬಹುದು. ಬಹಳ ಕುತೂಹಲ ಕೆರಳಿಸಿರುವ ಈ ಪಂದ್ಯದಲ್ಲಿ ಲೀಗ್ನ ಎರಡು ಬಲಿಷ್ಠ ತಂಡಗಳು ಮುಖಾಮುಖಿಯಾಗುತ್ತಿವೆ. ಪ್ಲೇಆಫ್ ಸ್ಥಾನ ಗಿಟ್ಟಿಸಿಕೊಳ್ಳಲು ಎರಡೂ ತಂಡಗಳಿಗೆ ಈ ಪಂದ್ಯದಲ್ಲಿ ಗೆಲುವು ಮಹತ್ವದ ಅಂಕಗಳನ್ನು ತಂದುಕೊಡಲಿದೆ. ಇದು ಐಪಿಎಲ್ನ 19ನೇ ಸೀಸನ್ನ ಭಾಗ. ಮಾರ್ಚ್ 28ರಿಂದ ಮೇ 31, 2026ರವರೆಗೆ ಭಾರತದ ನಂಬರ್ 1 ಕ್ರೀಡಾಂಗಣಗಳಲ್ಲಿ ಉನ್ನತ ಗುಣಮಟ್ಟದ ಟಿ20 ಕ್ರಿಕೆಟ್ ನೋಡಲು ಸಿಗುತ್ತೆ ಅನ್ನೋ ನಿರೀಕ್ಷೆಯಿದೆ. ಈ ನಿರ್ದಿಷ್ಟ ಪಂದ್ಯ ಹೈದರಾಬಾದ್ನ ಉಪ್ಪಳದಲ್ಲಿರೋ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ಸ್ಟೇಡಿಯಂನಲ್ಲಿ ನಡೆಯಲಿದೆ. ಇದು ಸನ್ ರೈಸರ್ಸ್ ಹೈದರಾಬಾದ್ ತಂಡದ ತವರು ಅಂಗಳ ಅನ್ನೋದು ನಮಗೆಲ್ಲ ಗೊತ್ತಿದೆ ಅಲ್ವಾ? ಈ ಮೈದಾನವಂತೂ ತನ್ನ ಅದ್ಭುತ ವಾತಾವರಣಕ್ಕೆ ಹೆಸರಾಗಿದೆ. ಇಲ್ಲಿ ಕ್ರಿಕೆಟ್ ಅಂದ್ರೆ ಜನ ಹುಚ್ಚೆದ್ದು ಕುಣಿತಾರೆ. ಜೊತೆಗೆ ಪಿಚ್ ಕೂಡ ಬ್ಯಾಟ್ಸ್ಮನ್ಗಳಿಗೆ ಹೆಚ್ಚು ಅನುಕೂಲಕರವಾಗಿರುತ್ತೆ. ಹೀಗಾಗಿ ಇಲ್ಲಿ ಯಾವಾಗಲೂ ಹೈಸ್ಕೋರಿಂಗ್ ಮ್ಯಾಚ್ಗಳನ್ನ ನೋಡಬಹುದು. ಈ ಪಂದ್ಯದ ಕಾರ್ಯತಂತ್ರದ ಮಹತ್ವ ಇನ್ನಷ್ಟು ಹೆಚ್ಚಿದೆ, ಯಾಕಂದ್ರೆ ಐಪಿಎಲ್ ಫಾರ್ಮ್ಯಾಟ್ ಸ್ವಲ್ಪ ಕಾಂಪ್ಲೆಕ್ಸ್ ಆಗಿರುತ್ತೆ. 10 ತಂಡಗಳು ಆಡುವ 74 ಪಂದ್ಯಗಳಲ್ಲಿ 70 ರೌಂಡ್ ರಾಬಿನ್ ಪಂದ್ಯಗಳಿರುತ್ತವೆ. ಇದು ತಂಡಗಳ ಸ್ಥಿರತೆ ಮತ್ತು ಹೊಂದಾಣಿಕೆ ಗುಣವನ್ನ ಪರೀಕ್ಷಿಸುತ್ತೆ. ಎಸ್ಆರ್ಎಚ್ ಮತ್ತು ಸಿಎಸ್ಕೆ ಎರಡು ತಂಡಗಳಿಗೂ ಈ ಪಂದ್ಯದಲ್ಲಿ ಗೆಲ್ಲೋದು ಬರೀ 2 ಅಂಕಗಳ ಪ್ರಶ್ನೆಯಷ್ಟೇ ಅಲ್ಲ. ಇದು ಗೆಲುವಿನ ಗತಿಯನ್ನ ಹೆಚ್ಚಿಸಿಕೊಳ್ಳುವುದು, ತಂತ್ರಗಳನ್ನ ಪರಿಷ್ಕರಿಸುವುದು ಮತ್ತು ಲೀಗ್ನಲ್ಲಿ ತಮ್ಮ ಪ್ರತಿಸ್ಪರ್ಧಿಗಳಿಗೆ ಬಲವಾದ ಸಂದೇಶ ಕಳಿಸೋದು ಆಗಿದೆ. ಯಾಕಂದ್ರೆ ಐಪಿಎಲ್ನಲ್ಲಿ ಒಂದೊಂದು ಪಂದ್ಯವೂ ಪಾಯಿಂಟ್ಸ್ ಟೇಬಲ್ನಲ್ಲಿ ದೊಡ್ಡ ಬದಲಾವಣೆ ತರಬಲ್ಲದು. ಚೆನ್ನೈ ಸೂಪರ್ ಕಿಂಗ್ಸ್ ತಂಡಕ್ಕೆ ಅವರ ತಂತ್ರಗಾರಿಕೆ, ಅನುಭವಿ ಆಟಗಾರರ ನಾಯಕತ್ವಕ್ಕೆ ಹೆಸರುವಾಸಿ. ಅವರು ತಮ್ಮ ಡಿಸಿಪ್ಲಿನ್ ಗೇಮ್ ಪ್ಲಾನ್ ಅನ್ನು ಅಳವಡಿಸಿಕೊಳ್ಳೋಕೆ ನೋಡ್ತಾರೆ. ಇದಕ್ಕೆ ತದ್ವಿರುದ್ಧವಾಗಿ ಸನ್ ರೈಸರ್ಸ್ ಹೈದರಾಬಾದ್ ತಮ್ಮ ಅಟ್ಯಾಕಿಂಗ್ ಹಾಗೂ ಡೈನಮಿಕ್ ಆಟದ ಶೈಲಿಗೆ, ಅದರಲ್ಲೂ ಬ್ಯಾಟಿಂಗ್ನಲ್ಲಿ ಹೆಸರಾಗಿದೆ. ಅವರು ತಮ್ಮ ತವರು ಅಂಗಳದ ಅನುಕೂಲವನ್ನ ಬಳಸಿಕೊಳ್ಳೋಕೆ ಪ್ರಯತ್ನ ಮಾಡ್ತಾರೆ. ಈ ಪಂದ್ಯದ ಫಲಿತಾಂಶ ಐಪಿಎಲ್ 2026ರ ಪಾಯಿಂಟ್ಸ್ ಟೇಬಲ್ ಮೇಲೆ ತಕ್ಷಣಕ್ಕೆ ದೊಡ್ಡ ಪರಿಣಾಮ ಬೀರಲಿದೆ. ಇದು ತಂಡಗಳ ಆತ್ಮವಿಶ್ವಾಸ ಮತ್ತು ಪ್ಲೇಆಫ್ ಹಾದಿಯನ್ನೇ ಬದಲಾಯಿಸಬಲ್ಲದು. ಈ ಪಂದ್ಯ ಎರಡು ಬೇರೆ ಬೇರೆ ಶೈಲಿಯ ಆಟದ ನಡುವಿನ ಒಂದು ರೋಚಕ ಕದನ ಅನ್ನೋದಂತೂ ಗ್ಯಾರಂಟಿ. ಎರಡು ದೊಡ್ಡ ಫ್ರಾಂಚೈಸಿಗಳ ಪ್ಲೇಆಫ್ ಕನಸುಗಳಿಗೆ ಈ ಮ್ಯಾಚ್ ತುಂಬಾ ಮುಖ್ಯ ಆಗಲಿದೆ. ಚೆನ್ನೈ ಸೂಪರ್ ಕಿಂಗ್ಸ್ ಈ ಮಹತ್ವದ ಐಪಿಎಲ್ 2026 ಪಂದ್ಯಕ್ಕೆ ಸಜ್ಜಾಗಿದೆ. ಅನುಭವಿ ಆಟಗಾರರು ಮತ್ತು ಹೊಸದಾಗಿ ಸೇರಿಕೊಂಡ ಧಮಾಕ ಆಟಗಾರರು ಬಲಿಷ್ಠ ತಂಡದೊಂದಿಗೆ ಕಣಕ್ಕಿಳಿಯಲಿದೆ. ಬ್ಯಾಟಿಂಗ್ ವಿಭಾಗದ ಪ್ರಮುಖ ಆಧಾರಸ್ತಂಭ ಅಂದ್ರೆ ಆಲ್ರೌಂಡರ್ ಶಿವಮ್ ದುಬೆ. ಎಡಗೈ ಪವರ್ ಹಿಟ್ಟರ್ ಆಗಿರುವ ಇವರು ಸಿಎಸ್ಕೆಗೆ ಇತ್ತೀಚೆಗೆ ಸಿಕ್ಕ ಯಶಸ್ಸಿನಲ್ಲಿ ದೊಡ್ಡ ಪಾತ್ರ ವಹಿಸಿದ್ದಾರೆ. ಐಪಿಎಲ್ 2026 ಸೀಸನ್ಗಾಗಿ ದುಬೆ ಅವರನ್ನು 12 ಕೋಟಿ ರೂಪಾಯಿಗೆ ಖರೀದಿಸಲಾಗಿತ್ತು. ಮಧ್ಯಮ ಓವರ್ಗಳಲ್ಲಿ ರನ್ ವೇಗಗೊಳಿಸೋ ಸಾಮರ್ಥ್ಯ ಇರೋ ಮ್ಯಾಚ್ ವಿನ್ನರ್ ಇವರು ಅನ್ನೋದನ್ನ ಈ ಬೆಲೆ ಹೇಳುತ್ತೆ. ಪೇಸ್ ಬೌಲರ್ಗಳನ್ನು, ಸ್ಪಿನ್ನರ್ಗಳನ್ನು ಅಷ್ಟೇ ಸಮರ್ಥವಾಗಿ ಎದುರಿಸೋ ಸಾಮರ್ಥ್ಯ ಇರೋದ್ರಿಂದ ಸಿಎಸ್ಕೆಯ ಆಕ್ರಮಣಕಾರಿ ತಂತ್ರದಲ್ಲಿ ಇವರ ಪಾತ್ರ ಬಹಳ ಮುಖ್ಯ. ತಂಡದ ಬಲವನ್ನ ಇನ್ನಷ್ಟು ಹೆಚ್ಚಿಸೋಕೆ ಆಸ್ಟ್ರೇಲಿಯಾದ ಆಲ್ರೌಂಡರ್ ಮ್ಯಾಟ್ ಶಾಟ್ ಕೂಡ ಇದ್ದಾರೆ. ತಮ್ಮ ಆಕ್ರಮಣಕಾರಿ ಟಾಪ್ ಆರ್ಡರ್ ಬ್ಯಾಟಿಂಗ್ ಮತ್ತೆ ಸೂಕ್ತವಾದ ಆಫ್ ಸ್ಪಿನ್ ಬೌಲಿಂಗ್ಗೆ ಹೆಸರುವಾಸಿಯಾದ ಮ್ಯಾಟ್ ಶಾಟ್ ಈ ಹಿಂದೆ ಪಂಜಾಬ್ ಕಿಂಗ್ಸ್ ಪರ ಆಡಿದ್ರು. ಐಪಿಎಲ್ 2026 ಸೀಸನ್ಗೆ ಸಿಎಸ್ಕೆ ಇವರನ್ನ 1.50 ಕೋಟಿ ರೂಪಾಯಿಗೆ ತನ್ನ ತೆಕ್ಕೆಗೆ ಹಾಕಿಕೊಂಡಿದೆ. ಅವರ ಈ ಆಲ್ರೌಂಡ್ ಆಟ ತಂಡಕ್ಕೆ ಒಂದು ಹೊಸ ಆಯಾಮ ಕೊಡುತ್ತೆ. ಇದರಿಂದ ಸಿಎಸ್ಕೆ ತನ್ನ ತಂಡವನ್ನ ಬೇಕಾದ ಹಾಗೆ ರೂಪಿಸಿಕೊಳ್ಳೋಕೆ ಸಾಕಷ್ಟು ಫ್ಲೆಕ್ಸಿಬಿಲಿಟಿ ಸಿಗುತ್ತೆ. ತಂಡದ ವೇಗದ ಬೌಲಿಂಗ್ ವಿಭಾಗಕ್ಕೆ ಇಂಗ್ಲೆಂಡ್ನ ಫಾಸ್ಟ್ ಬೌಲರ್ ಜೇಮಿ ಓವರ್ಟನ್ ದೊಡ್ಡ ಶಕ್ತಿ. ಐಪಿಎಲ್ 2025 ಸೀಸನ್ಗೆ 1.50 ಕೋಟಿ ರೂಪಾಯಿಗೆ ಸಿಎಸ್ಕೆ ಇವರನ್ನ ಸೇರಿಸಿಕೊಂಡಿತ್ತು. ಅಂದಿನಿಂದಲೂ ತಂಡದ ಪ್ರಮುಖ ಪ್ಲಾನ್ಗಳ ಭಾಗವಾಗಿಯೇ ಇವರು ಮುಂದುವರೆದಿದ್ದಾರೆ. ಅವರ ಎಕ್ಸ್ಪ್ರೆಸ್ ಪೇಸ್ ಮತ್ತೆ ಪಿಚ್ನಿಂದ ಬೌನ್ಸ್ ಗಳಿಸೋ ಸಾಮರ್ಥ್ಯ ಬಹಳ ಮುಖ್ಯ. ಅದರಲ್ಲೂ ಫಾಸ್ಟ್ ಬೌಲರ್ಗಳಿಗೆ ನೆರವು ನೀಡೋ ಪಿಚ್ಗಳಲ್ಲಿ ಇವರು ಇನ್ನಷ್ಟು ಅಪಾಯಕಾರಿಯಾಗಬಲ್ಲರು. ಇದಲ್ಲದೆ ಭಾರತೀಯ ಆಲ್ರೌಂಡರ್ ಅನ್ಶುಲ್ ಕಂಬೋಜ್ ಕೂಡ ಇದ್ದಾರೆ. ಬಲಗೈ ಮಧ್ಯಮ ವೇಗದ ಬೌಲರ್ ಆಗಿರೋ ಇವರು ಸಿಎಸ್ಕೆ ಬೌಲಿಂಗ್ ವಿಭಾಗಕ್ಕೆ ಮತ್ತಷ್ಟು ಶಕ್ತಿ ತುಂಬುತ್ತಾರೆ. ಐಪಿಎಲ್ 2024ರಲ್ಲಿ ಮುಂಬೈ ಇಂಡಿಯನ್ಸ್ ಪರ ಆಡಿದ್ದ ಕಂಬೋಜ್ ಐಪಿಎಲ್ 2025 ಮೆಗಾ ಆಕ್ಷನ್ನಲ್ಲಿ 3.40 ಕೋಟಿ ರೂಪಾಯಿಗೆ ಸಿಎಸ್ಕೆ ಸೇರಿದರು. ಇವರ ಶಿಸ್ತುಬದ್ಧ ಬೌಲಿಂಗ್ ಹಾಗೂ ಚೆಂಡನ್ನ ಪರಿಣಾಮಕಾರಿಯಾಗಿ ಸ್ವಿಂಗ್ ಮಾಡೋ ಸಾಮರ್ಥ್ಯವನ್ನ ಗುರುತಿಸಿ ಈ ಖರೀದಿ ಮಾಡಲಾಗಿದೆ. ಈ ಸ್ಟ್ರಾಟಜಿಕ್ ರಿಟೆನ್ಷನ್ಗಳು ಮತ್ತು ಹೊಸ ಖರೀದಿಗಳು ಯಾವುದೇ ಪರಿಸ್ಥಿತಿಗೆ ಹೊಂದಿಕೊಳ್ಳೋ ಸಾಮರ್ಥ್ಯ ಇರೋ ಒಂದು ಸಮತೋಲಿತ ತಂಡವನ್ನ ಕಟ್ಟೋಕೆ ಸಿಎಸ್ಕೆ ಎಷ್ಟು ಕಮಿಟೆಡ್ ಆಗಿದೆ ಅನ್ನೋದನ್ನ ತೋರಿಸುತ್ತೆ. ಮತ್ತೆ ಐಪಿಎಲ್ನಲ್ಲಿ ಯಾವಾಗಲೂ ಒಂದು ಟಫ್ ಕಾಂಪಿಟೇಟರ್ ಆಗಿ ಇರೋ ಅವರ ಲೆಗಸಿಯನ್ನ ಕಾಪಾಡಿಕೊಳ್ಳುವುದರಲ್ಲಿ ಎಷ್ಟೊಂದು ಶ್ರಮ ಹಾಕ್ತಾ ಇದ್ದಾರೆ ಅನ್ನೋದಕ್ಕೂ ಇದು ಸಾಕ್ಷಿ. ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧದ ಪಂದ್ಯಕ್ಕೆ ಸನ್ ರೈಸರ್ಸ್ ಹೈದರಾಬಾದ್ ಒಂದು ಪವರ್ಫುಲ್ ತಂಡವನ್ನೇ ಕಣಕ್ಕಿಳಿಸಲಿದೆ. ಮುಖ್ಯವಾಗಿ ಅವರ ಆಕ್ರಮಣಕಾರಿ ಬ್ಯಾಟಿಂಗ್ ಶೈಲಿ ಮತ್ತು ಡೈನಮಿಕ್ ವಿದೇಶಿ ಆಟಗಾರರಿಗೆ ಇವರು ಹೆಸರುವಾಸಿ. ಅವರ ಬ್ಯಾಟಿಂಗ್ನ ಮುಖ್ಯ ಶಕ್ತಿ ಅಂದ್ರೆ ದಕ್ಷಿಣ ಆಫ್ರಿಕಾದ ವಿಕೆಟ್ ಕೀಪರ್ ಬ್ಯಾಟರ್ ಹೆನ್ರಿಕ್ ಕ್ಲಾಸೆನ್. 2026ರ ಐಪಿಎಲ್ಗಾಗಿ ಎಸ್ಆರ್ಎಚ್ ಬರೋಬ್ಬರಿ 23 ಕೋಟಿ ರೂಪಾಯಿ ಕೊಟ್ಟು ಇವರನ್ನ ಉಳಿಸಿಕೊಂಡಿದೆ. ಇವರು ನಿಜಕ್ಕೂ ಒಬ್ಬ ಘಟಾನುಘಟಿ ಪ್ಲೇಯರ್. ಇಷ್ಟು ದೊಡ್ಡ ಮೊತ್ತ ಕೊಟ್ಟು ಇವರನ್ನ ಉಳಿಸಿಕೊಂಡಿರುವುದು ಅವರ ಮೌಲ್ಯ ಎಷ್ಟಿದೆ ಅನ್ನೋದನ್ನ ತೋರಿಸುತ್ತೆ. ಯಾಕಂದ್ರೆ ಕ್ಲಾಸೆನ್ ಮಿಡಲ್ ಓವರ್ಸ್ ಮತ್ತು ಡೆತ್ ಓವರ್ಸ್ಗಳಲ್ಲಿ ಸ್ಫೋಟಕ ಬ್ಯಾಟಿಂಗ್ ಮಾಡಿ ಬೌಲಿಂಗ್ ಅಟ್ಯಾಕ್ನ ಪುಡಿಗಟ್ಟೋ ಸಾಮರ್ಥ್ಯ ಹೊಂದಿದ್ದಾರೆ.
ಅದರಲ್ಲೂ ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಸ್ಟೇಡಿಯಂನಂತಹ ಹೈಸ್ಕೋರಿಂಗ್ ಪಿಚ್ಗಳಲ್ಲಿ ಕ್ಲಾಸೆನ್ ಇರುವುದು ತಂಡಕ್ಕೆ ಒಂದು ದೊಡ್ಡ ಅಡ್ವಾಂಟೇಜ್. ಇನ್ನು ತಂಡದ ಆಲ್ರೌಂಡ್ ಶಕ್ತಿಯನ್ನ ಇನ್ನಷ್ಟು ಹೆಚ್ಚಿಸೋಕೆ ಇಂಗ್ಲೆಂಡ್ನ ಲಿಯಾಮ್ ಲಿವಿಂಗ್ಸ್ಟೋನ್ ಇದ್ದಾರೆ. ಇವರನ್ನ 2026ರ ಐಪಿಎಲ್ ಆಕ್ಷನ್ನಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ₹13 ಕೋಟಿಗೆ ಸೇರಿಸಿಕೊಂಡಿದೆ. ಲಿವಿಂಗ್ಸ್ಟೋನ್ ಬರೀ ದೊಡ್ಡ ಹಿಟ್ಸ್ ಹೊಡೆಯೋದಷ್ಟೇ ಅಲ್ಲ, ಆಫ್ ಸ್ಪಿನ್ ಮತ್ತು ಲೆಗ್ ಸ್ಪಿನ್ ಎರಡರಲ್ಲೂ ವಿಕೆಟ್ ತಗೊಳ್ಳೋ ಸಾಮರ್ಥ್ಯ ಹೊಂದಿದ್ದಾರೆ. ಹೀಗಾಗಿ ರನ್ಗಳನ್ನ ಕಂಟ್ರೋಲ್ ಮಾಡೋಕೆ ಮತ್ತು ಪ್ರಮುಖ ವಿಕೆಟ್ಗಳನ್ನ ಪಡೆಯೋಕೆ ಇವರು ಒಬ್ಬ ಅತ್ಯುತ್ತಮ ಆಯ್ಕೆ. ಬೌಲಿಂಗ್ ವಿಭಾಗದಲ್ಲಿ ಶ್ರೀಲಂಕಾದ ಭರವಸೆಯ ಯುವ ಪ್ರತಿಭೆ ಇಶಾನ್ ಮಾಲಿಂಗ ಇದ್ದಾರೆ. 2025ರಲ್ಲಿ ಎಸ್ಆರ್ಎಚ್ ಪರ ಐಪಿಎಲ್ಗೆ ಪದಾರ್ಪಣೆ ಮಾಡಿ ತಮ್ಮ ವೇಗ ಮತ್ತು ವಿಕೆಟ್ ಪಡೆಯುವ ಸಾಮರ್ಥ್ಯದಿಂದ 2026ರ ಸೀಸನ್ಗೂ ರಿಟೈನ್ ಆಗಿದ್ದಾರೆ. ಅವರ ಜೊತೆ ಮತ್ತೊಬ್ಬ ಎಡಗೈ ವೇಗದ ಬೌಲರ್ ದಿಲ್ಶಾನ್ ಮಧುಶಂಖ ಕೂಡ ಸೇರಿಕೊಂಡಿದ್ದಾರೆ. ಬ್ರೈಡನ್ ಕಾಸ್ ಗಾಯಗೊಂಡಿದ್ದರಿಂದ ಅವರ ಬದಲು 2026ರ ಐಪಿಎಲ್ಗಾಗಿ ಮಧುಶಂಖರನ್ನ ಎಸ್ಆರ್ಎಚ್ ತಂಡಕ್ಕೆ ಸೇರಿಸಿಕೊಳ್ಳಲಾಗಿದೆ. ಇದು ತಂಡದ ಪೇಸ್ ಅಟ್ಯಾಕ್ಗೆ ಇನ್ನಷ್ಟು ಡೆಪ್ತ್ ಮತ್ತು ವೈವಿಧ್ಯತೆ ನೀಡುತ್ತೆ. ಇನ್ನು 2026ರ ಸೀಸನ್ಗೆ ಸನ್ರೈಸರ್ಸ್ ಹೈದರಾಬಾದ್ ತಂಡದಲ್ಲಿ ಇಶಾನ್ ಕಿಶನ್ ಹೆಸರು ಇದೆ. ಅವರ ವಿಕೆಟ್ ಕೀಪಿಂಗ್ ಮತ್ತು ಸ್ಫೋಟಕ ಬ್ಯಾಟಿಂಗ್ನಿಂದ ತಂಡಕ್ಕೆ ಇನ್ನೊಂದು ಡೈಮೆನ್ಷನ್ ಸಿಗಬಹುದು. ಹೀಗೆ ಪ್ರೂವ್ ಆಗಿರುವ ಮ್ಯಾಚ್ ವಿನ್ನರ್ಗಳು ಮತ್ತು ಹೊಸ ಪ್ರತಿಭೆಗಳ ಕಾಂಬಿನೇಷನ್ನೊಂದಿಗೆ ಸನ್ರೈಸರ್ಸ್ ಹೈದರಾಬಾದ್ ಒಂದು ಘನ ಸವಾಲು ಒಡ್ಡೋಕೆ ಸಿದ್ಧವಾಗಿದೆ. 2026ರ ಐಪಿಎಲ್ನಲ್ಲಿ ತಮ್ಮ ಹೋಮ್ ಕಂಡೀಷನ್ಸ್ ಮತ್ತು ಆಕ್ರಮಣಕಾರಿ ಶೈಲಿಯನ್ನ ಬಳಸಿ ನಿರ್ಣಾಯಕ ಗೆಲುವು ಸಾಧಿಸಲು ನೋಡುತ್ತಿದೆ.